ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರದ ವತಿಯಿಂದ ದಿವಂಗತ ಕೆ.ಎಸ್. ಪುಟ್ಟಣ್ಣಯ್ಯ ರವರು, ಮಾಜಿ ಶಾಸಕರು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ದಿವಂಗತ ಸಿ.ಎಸ್. ಚಿಕ್ಕರಾಮೇಗೌಡ ರವರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಚಿನ್ನಕುರಳಿ, ದಿವಂಗತ ಸಿ. ಅಣ್ಣೇಗೌಡ ರವರು, ಚಿಕ್ಕಾಡೆ, ಮಾಜಿ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ ಮಂಡ್ಯ ರವರ ಸ್ಮರಣಾರ್ಥವಾಗಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ, ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ನಡೆಯುತ್ತಿದೆ. ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ.ಎಲ್. ರಾಜಶೇಖರ್, ಲಯನ್ ಕೆ.ಆರ್. ಸ್ವಾಮಿಗೌಡ ಕುರಹಟ್ಟಿ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ, ಕಾರ್ಯದರ್ಶಿ ಲಯನ್ ಬಿ. ಪುಟ್ಟಬಸವೇಗೌಡ, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಲಯನ್ ಡಾಕ್ಟರ್ ಸಿ.ಎ. ಅರವಿಂದ್, ಕ್ಯಾತನಹಳ್ಳಿ ಸಾರ್ವಜನಿಕ ಆಸ್ಪತ್ರೆ ಡಾಕ್ಟರ್ ಜಾನವಿ, ಲಯನ್ ದಯಾನಂದ್, ಪಾಂಡವಪುರ ಟಿಎಪಿಸಿಎಂಎಸ್ ಮಾಜಿ ನಿರ್ದೇಶಕರು, ಉಪನ್ಯಾಸಕರು ಚಿನ್ನಕುರಳಿ ಮಂಜುನಾಥ್, ಲಿಂಗೇಗೌಡ, ಪ್ರಿನ್ಸಿಪಾಲರು ಲಯನ್ ಕೃಷ್ಣೇಗೌಡ ಚಿಕ್ಕಾಡೆ, ಪಾಂಡವಪುರ ಶ್ರಮಿಕ ಛಾಯಾಗ್ರಾಹಕರ ಸಂಘದ ಉಪಾಧ್ಯಕ್ಷ ಕ್ಯಾತನಹಳ್ಳಿ ವಿನಾಯಕ ಸ್ಟುಡಿಯೋ ಕೆಸಿ ನಾಗೇಶ್, ರೈತ ಸಂಘದ ಮುಖಂಡ ಕೆಟಿ ಗೋವಿಂದೇಗೌಡ ರವರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡ ಫಲಾನುಭವಿಗಳಿಗೆ ಉಚಿತ ಕನ್ನಡಕ ವಿತರಿಸಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರಾದ ಸುಮತಿ, ಶ್ವೇತಾ, ಸುಧಾ, ಸವಿತಾ ಟಿ.ಎ., ಪುಷ್ಪ, ಶ್ವೇತಾ ಎಸ್, ಲಕ್ಷ್ಮಮ್ಮ, ಲತಾಮಣಿ, ಜಯಮ್ಮ, ಪುಷ್ಪಲತಾ, ದಾಕ್ಷಾಯಿಣಿ, ಭಾಗ್ಯ, ಶ್ರುತಿ, ನಾಗಮ್ಮ, ಸರಸ್ವತಿ, ಸುಮಲತಾ, ನೀಲಾಂಬೆ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಡಾಕ್ಟ್ರೆ ಸ್ವಲ್ಪ ಕೊಡಿ ಸರ್.
ಎಲ್ಲ ಹೋಗಿ ಆ ಕಡೆ ಈ ಕಡೆ ಅಲ್ವಾ ನೋಡಿ ಈ ಕಡೆ ಬನ್ನಿ. ಹಾಂ ಈಗ ನೋಡಿ ಈಗ ರವೀಣ ಹಿಂದೆ ಬನ್ನಿ. ಯಾಕೆ ನಮ್ಮ ಮಾತಾಡ್ಸಲ್ಲ. ಸುಮಾರು ಒಂದು 15 ವರ್ಷಗಳಿಂದ ನಿರಂತರವಾಗಿ ನಮ್ಮ ಪಾಂಡವಪುರ ಸುತ್ತಮುತ್ತಲಿನ ಗ್ರಾಮಗಳಿಗೆ ಆರೋಗ್ಯ ಸೇವೆಗಳಿಂದ ಮತ್ತು ಉಚಿತ ಕಬ್ಬಿನ ಶಿಬಿರಗಳನ್ನು ನಡೆಸ್ತಾ ಬಂದಿದೆ. ಅದರಂತೆ ಈ ಸಾರಿ 25-26ನೇ ಸಾಲಿನ ಅಧ್ಯಕ್ಷರಾದಂಥ ಸ್ವಾಮಿಗೌಡರು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಬಸವೇಗೌಡರು ಹಾಗೂ ಆನಂದ್ರವರು ಖಜಾಂಚಿ ಒಂದು ತಂಡ ಈ ದಿನ 1 ವಾರಗಳ ಕಾಲ ನಿರಂತರವಾಗಿ ದಕ್ಷಿಣಹಳ್ಳಿ ಕ್ರಾಸು, ಚಿಂಕುರುಳಿ, ಬನ್ನಂಗಾಡಿ, ಸುಂಕತಂಡು, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕ್ಯಾತ್ನಹಳ್ಳಿ ಗ್ರಾಮಗಳಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಕನ್ನಡಕ ವಿತರಣೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಒಂದು ಭಾಗದ ಒಂದು ಯಾವ ನಮ್ಮ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ವೆಂಕಟರಾಜ್ ಲಯನ್ಸ್ ಸಂಸ್ಥೆ ಮಾಡ್ತಾಯಿದೆ. ಅವರಿಗೆ ಸಹಾಯಸ್ಥವಾಗಿ ಅರವಿಂದ್ ಅವರು, ದಯಾನಂದ್ ಅವರು ಮತ್ತು ಎಲ್ಲ ಗ್ರಾಮದ ಮುಖಂಡರು ಈ ದಿನ ಎಲ್ಲರ ಸಹಕಾರದಲ್ಲಿ ಈ ದಿನ ಭಾಳ ಯಶಸ್ವಿಯಾಗಿ ಕೊನೆಯ ಹಂತಕ್ಕೆ ನಾಳೆ ಪಾಂಡವಪುರದಲ್ಲಿ 15ನೇ ತಾರೀಕು ನಡೆಯುತ್ತೆ. ಈ ಒಂದು ವಾರಗಳ ಕಾಲ ನಿರಂತರವಾಗಿ ಮಾಡ್ತಾ ಇರೋದು ಇದು ಮೊದಲನೇ ಬಾರಿ. ನಮ್ಮ ಜಿಲ್ಲೆ 317 ಜಿನಲ್ಲಿ ಒಟ್ಟು 100 ಸಂಸ್ಥೆಗಳಿದೆ. ಅದರಲ್ಲಿ 1 ವಾರಗಳ ಕಾಲ ನಿರಂತರವಾಗಿ ಒಂದು ದಿವಸ ಮಾಡ್ತಾರೆ, ನಿಲ್ಲಿಸ್ತಾರೆ. 1 ವಾರಗಳಿಗೂ ಹೆಚ್ಚು ದಿನ ನಮ್ಮ ವೆಂಚರಾಕ್ ಲಯನ್ಸ್ ಸಂಸ್ಥೆ ಸ್ವಾಮಿಗೌಡರ ನೇತೃತ್ವದಲ್ಲಿ ಮಾಡ್ತಾಯಿದೆ. ಒಂದು ಜಿಲ್ಲಾ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಗ್ರಾಮಗಳ ಒಂದು ಪಾಂಡವಪುರದಲ್ಲಿ ಇನ್ನೂ ಹೆಚ್ಚಿನ ಜನ ಬರೋ ರೀತಿ ನೀವು ಪ್ರಚಾರ ಮಾಡಿ ಅದನ್ನು ಹೆಚ್ಚು ಜನಗಳಿಗೆ ಸೇವೆ ದೊರೆಯಲಿ ಅಂತೇಳಿ ನಾನು ಆಶಿಸ್ತಾ ಎಲ್ಲರನ್ನೂ ಅಭಿನಂದಿಸಿ ನನ್ನ ಪಾಂಡವಪುರ ಲಾಸ್ಟ್ ಕ್ಯಾಂಪ್ ಇದೆ, ಸೋಮವಾರ ಇದೆ. ಅದೊಂದು ಪಾಂಡವಪುರದ ಒಂದು ಕಟ್ಟಕಡೆಯ ದಿನದ ಕ್ಯಾಂಪ್ಗೆ ಇನ್ನೂ ಹೆಚ್ಚಿನ ಶಿಬಿರಕ್ಕೆ ಹೆಚ್ಚು ತೊಂದರೆ ಇರ್ತಕ್ಕಂಥ ಕಣ್ಣಿನ ತೊಂದರೆ ಇರ್ತಕ್ಕಂಥ ಫಲಾನುಭವಿಗಳು ಬರಲಿಕ್ಕೆ ನಿಮ್ಮಗಳ ಸಹಕಾರ ಭಾಳ ಮುಖ್ಯ. ಅವುಗಳು ಪ್ರಚಾರ ಮಾಡಿ ಅದನ್ನು ಹೆಚ್ಚು ಜನಗಳಿಗೆ ಕಣ್ಣಿನ ಒಂದು ಚಿಕಿತ್ಸೆ ದೊರೆಯಲಿ ಅಂತೇಳಿ ಆಶಿಸ್ತಾ ನಿಮ್ಮೆಲ್ಲರೂ ವಂದಿಸಿ ದಿನ ಈ ಫ್ರೆಂಚ್ ಲಯನ್ಸ್ ಸಂಸ್ಥೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ನಾವು ಆಯೋಜಿಸಿದ್ದೀವಿ. 1 ವಾರಗಳ ಕಾಲ ಹಲವಾರು ಪಂಚಾಯಿತಿಗಳ ಮುಖೇಣ ಇದನ್ನು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವತ್ತು ಕ್ಯಾತನಹಳ್ಳಿ ಗ್ರಾಮದಲ್ಲಿ ದಿವಂಗತ KS ಪುಟ್ಟಣ್ಣಯ್ಯನವರ ಮತ್ತು C ಅಣ್ಣೇಗೌಡರ ಮತ್ತು ಚಿಕ್ಕರಾಮಂಜೇಗೌಡರ ಸ್ಮರಣಾರ್ಥವಾಗಿ ಈ ಲಯನ್ಸ್ ಇನ್ಶೂರೆನ್ಸ್ ಸಂಸ್ಥೆ ಈ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿ ಇಲ್ಲಿ ಉಚಿತವಾದಂಥ ಒಂದು ಕನ್ನಡಕವನ್ನು ಇಲ್ಲೇ ಸ್ಥಳದಲ್ಲೇ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಅದನ್ನು ಈ ನಮ್ಮ ಅಧ್ಯಕ್ಷರಾದಂಥ ಸ್ವಾಮಿಗೌಡರು ಮತ್ತು ಬಸವೇಗೌಡರು, ನಮ್ಮ ಮಂಡ್ಯ ಜಿಲ್ಲಾ ರಾಜ್ಯಪಾಲರಾದಂಥ ರಾಜಶೇಖರ್ ಸರ್ ಅವರು ಇದಕ್ಕೆಲ್ಲ ಈ ಒಂದು ಸ್ಥಳದ ಒಂದು ಪರ್ಮಿಷನ್ಗೆ ಅವಕಾಶಗಳನ್ನೆಲ್ಲ ಮಾಡಿಕೊಟ್ಟಂಥ ನಮ್ಮ ತಾಲೂಕು ಆಡಳಿತಾಧಿಕಾರಿ ಅರವಿಂದ್ರವರು, ಹಾಗೆ ನಮ್ಮ ಚಿಂಕುಳ್ಳಿ ಮುಖಂಡರಾದಂಥ ಕಾಂಗ್ರೆಸ್ ಮುಖಂಡರಾದಂಥ ಮಂಜುನಾಥ್ರವರು ಎಲ್ಲ ಸೇರಿ ನಮ್ಮ ಕೃಷ್ಣೇಗೌಡರು ಎಲ್ಲ ಸೇರಿ ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲ ಸೇರಿ ಮಾಡಿದ್ದೀವಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಾನು ನಮ್ಮ ಲಯನ್ಸ್ ಸಂಸ್ಥೆ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಲಯನ್ಸ್ ನಮ್ಮ ಹಿರಿಯ ಮುಖಂಡರಾದ ದಯಾನವರು ಮತ್ತು ನಮ್ಮ ಹಿರಿಯ ಲಯನ್ಸ್ ಸಂಸ್ಥೆಯ ಮುಖಂಡರಾದ ರಾಜಶೇಖರ್ ಸರ್ ಅವರು ಎಲ್ಲರೂ ಕೂಡ ಇವತ್ತಿನ ಏನು ದಿನದ ಕಾರ್ಯಚಟುವಟಿಕೆಗಳನ್ನು ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾನಾದರೂ ಕೂಡ ಅಷ್ಟೇ ಏನು ಇವತ್ತು ನಮ್ಮ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಏನು ಲಯನ್ಸ್ ಸಂಸ್ಥೆಯವರು ತುಂಬ ಒಂದು ಉತ್ತಮ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚು ಹೆಚ್ಚು ಬಡ ಜನಗಳಿಗೆ ಮತ್ತು ಹಳ್ಳಿಯ ಜನಗಳಿಗೆ ಉಪಯೋಗ ನಿಟ್ಟಿನಲ್ಲಿ ಕಣ್ಣು ಒಂದೇ ಅಂತಲ್ಲ, ಮುಂದೆ ಹಲವಾರು ಒಂದು ಏನು ಒಂದು ಕಾರ್ಡಿಯಾಗಿ ಸಂಬಂಧಪಟ್ಟಂಗೆ, ಹೃದಯ ಸಂಬಂಧಪಟ್ಟಂಗೆ ಮಾಡಲಿ ಅಂತ ಹೇಳ್ತಾ ನಾನು ಅಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಆರೋಗ್ಯ ಇಲಾಖೆ ಅವರಿಗೆ ಸದಾ ಅವ್ರ ಜೊತೆ ಇರ್ತದೆ. ಸೊ ಇವತ್ತು ತುಂಬ ಚೆನ್ನಾಗಿ ನಮ್ಮ ಕ್ಯಾತ್ನಹಳ್ಳಿಯಲ್ಲಿ
ಊರಿನ ನಮ್ಮ ಲಯನ್ಸ್ ಸಭಾ ಕೃಷ್ಣೇಗೌಡರು ಆಗ್ಬೋದು, ದಯಣ್ಣ ಆಗ್ಬೋದು ತುಂಬ ಅಚ್ಚುಕಟ್ಟಾಗಿ ನಮಗೆ ಲಯನ್ಸ್ ಸಮೂಹಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಲಯನ್ಸ್ ಪರವಾಗಿ ಸಂಸ್ಥೆಯ ಪರವಾಗಿ ಅವರಿಗೆ ಅಭಿನಂದಿಸ್ತಾ, ಇನ್ನೂ ಹೆಚ್ಚು ಈ ಸೋಮವಾರ ಒಂದು ಕ್ಯಾಂಪ್ ಇದೆ. ಆ ಸ್ಥಳವನ್ನು ಅಧ್ಯಕ್ಷರು ಫಿಕ್ಸ್ ಮಾಡಿ ಹೇಳ್ತಾರೆ. ಆ ಸ್ಥಳದಲ್ಲಿ ಇವತ್ತು ಯಾರೋ ಮಿಸ್ ಆದಂಥ ಒಂದು ಕಣ್ಣಿನ ತಪಾಸಣೆಗೆ ತೊಂದರೆಗೆ ಮಿಸ್ ಆದಂಥವರು ಸೋಮವಾರ ಬಂದು ತೋರಿಸ್ಕೋಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಾವು ಲಯನ್ಸ್ ಕ್ಲಬ್ ಆಫ್ ಫ್ರೆಂಡ್ಸ್ ಮತ್ತು ಬಾಲಭೈರವೇಶ್ವರ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು, ಭಗವಾನ್ ದರ್ಶನ್ ನೇತ್ರಾಸ್ಪತ್ರೆ, ಪಾಂಡುಪುರ ಉಪಯೋಗ ಆಸ್ಪತ್ರೆ ಇವರುಗಳ ಸಾಹಿತ್ಯ ಆಶ್ರಯದಲ್ಲಿ ನಾವು ದಿವಂಗತ ಕೆ.ಎಸ್. ಪುಟ್ಟಣ್ಣಯ್ಯವರು ಮಾಜಿ ಶಾಸಕರು, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ, ದಿವಂಗತ ಸಿ.ಎಸ್. ಚಿಕ್ಕರಾಮೇಗೌಡರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿನ್ಕುಳ್ಳಿ, ಮತ್ತು ಸಿ. ಅಣ್ಣೇಗೌಡರು ಚಿಕ್ಕಾಡೆ ಮಾಜಿ ಅಧ್ಯಕ್ಷರು ಡಿ ಸಿ ಬ್ಯಾಂಕ್ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಇವರುಗಳ ಸ್ಮರಣಾರ್ಥವಾಗಿ ನಾವು 8 ದಿನಗಳ ಕಾಲ ನಾವು ಇವತ್ತು ಉಚಿತ ನೇತ್ರ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು 6ನೇ ದಿನ ನಡೆಸ್ತಾ ಇದ್ದೀವಿ. 6ನೇ ದಿನಕ್ಕೆ ಕಾಲಿಟ್ಟು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಗವರ್ನರ್ ಆದಂಥ ಕೆ. ರಾಜಶೇಖರ್ ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕಾರ್ಯಕ್ರಮ ನಡಿಬೇಕಾದ್ರೆ ನಮ್ಮ THO ನಮ್ಮ ಅರವಿಂದ್ ಸರ್ ಅವರು ತುಂಬ ಹೃದಯದಿಂದ ಈ ಕಾರ್ಯಕ್ರಮ ಏನು ನಡೀಲಿಕ್ಕೆ ತುಂಬವಾಗಿ ಅವರು ನಮಗೆ ಅಭಾರಿಯಾಗಿ ಮತ್ತು ತುಂಬ ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ. ಅವ್ರಿಗೂ ನಾನು ಅಭಾರಿಯಾಗಿರ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ನಡೀಲಿಕ್ಕೆ ನಮ್ಮ ಲಯನ್ ನಮ್ಮ ದಯಾನಂದರವರು ಇವತ್ತಿನ ಎಲ್ಲ ಊಟದ ತಿಂಡಿ ವ್ಯವಸ್ಥೆ ಮತ್ತು ಸಾಮಿಯಾನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ತಾಲೂಕಿನ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯವ್ರನ್ನ ನಾವು ಕೇಳ್ಕೊಂಡ್ವಿ, ಬರ್ತೀನಿ ಅಂತ ಹೇಳಿದರು. ಬಟ್ ಅನಿವಾರ್ಯವಾಗಿ ಅವ್ರಿಗೆ ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ನಿನ್ನೆ ಸಂಜೆ ಮೀಟ್ ಆದಾಗ ದಯಾನಂದ್ ಸರ್ ನಾವು ಮೀಟ್ ಆದಾಗ ಇಲ್ಲ ಮಾಡಿ ಇನ್ನೊಂದು ದಿವಸ ಬರ್ತೀನಿ, ನಾನು ಅರ್ಜೆಂಟಾಗಿ ಹೋಗ್ಬೇಕಾಗಿರೋದ್ರಿಂದ ನೀವು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಿ ಮಾಡಿ ಅಂತ ಹೇಳಿ ನಮಗೊಂದು ಸಹಕಾರ ಕೊಟ್ಟೋಗಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಕಾರ್ಯದರ್ಶಿಗಳಾದಂಥ ನಮ್ಮ ಪುಟ್ಟಬಸೇಗೌಡರು ಇದ್ದಾರೆ, ಲಿಂಗೇಗೌಡರಿಂದ ನಮ್ಮ ಕೃಷ್ಣೇಗೌಡರು ಇವತ್ತಿನ ಈ ಊರಿಗೆ ಬಂದಾಗ ಕೃಷ್ಣೇಗೌಡರು ತುಂಬ ಬೆಳಿಗ್ಗೆನೇ ಫೋನ್ ಮಾಡಿದ್ರು. ಅವ್ರು ನಮಗೆ ಏನು ಮಾಡ್ತಾಯಿದ್ರು, ಏನು ಮಾಡ್ಬೇಕಣ್ಣ, ನನ್ನಿಂದ ಏನಾಗಬೇಕು ಅಂತ ಬಂದು ತುಂಬ ಹೃದಯ ಮೀಟ್ ಮಾಡಿದರು. ಹಾಗೆಯೇ ನಮ್ಮ ಡಾಕ್ಟ್ರು ಜಾನ್ವಿ ಮೇಡಮ್ನ ನಾನು ಬಂದು ಮೀಟ್ ಮಾಡಿದಾಗ ನಿನ್ನೆ ಮುಂಜಾಗೃತವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಮೀಟ್ ಮಾಡಿದೆ. ಬನ್ನಿ ಸರ್, ನಮ್ಮ ಸಪೋರ್ಟ್ ಇದೆ, ನಾವು ಮಾಡ್ಕೊಡ್ತೀವಿ. ಸರ್ಗೆ ಆನಂದ್ ಸರ್ಗೆ ಒಂದು ಮಾತು ಹೇಳಿದ್ದಾರೆ ಅಂತ ತುಂಬ ಇಲ್ಲ ಹೇಳಿದ್ದೀನಿ, ಬಂದು ಮಾಡ್ಕೊಡಿ ಅಂತ ಅರವಿಂದ್ ಸರ್ಗೆ ತುಂಬ ಹೃದಯದಿಂದ ಅವರು ನಮಗೆ ಎಲ್ಲರೂ ನಮ್ಮ ಆಶಾ ಕಾರ್ಯಕರ್ತರು ಎಲ್ಲ ಬಂದು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ಗಳಿಂದ ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ಸಾರ್ವಜನಿಕರಿಗೆ ಮತ್ತು ಇನ್ನೂ ಫಲಾನುಭವಿಗಳಿಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡೋಕ್ಕೆ ನನಗೆ ಉತ್ಪ್ರೇಕ್ಷೆ ಆಯಿತು. ಆದ್ದರಿಂದ ಇಂಥ ಸಹಕಾರ ತಮ್ಮೆಲ್ಲಿಂದ ಸಿಗ್ತಾ ಇರೋದಕ್ಕೆ ನಾನು ಧನ್ಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಾ ಇದಿಷ್ಟು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಬಾ ಈಗ 8 ಗಂಟೆ ಹೊತ್ತಿಗೆ